ನಮಸ್ಕಾರ ರೀ. ಇವತ್ತು ಜಲ್ದಿನ ಲೇಟ್ ಆಗ್ಯದ್ದೆ. ಡಿಪ್ರೆಷನ್ ಗಡಗಡನ ಜಳಕ ಮಾಡಿ ಬಡಬಡನ ತಯಾರಾಗತ್ತಿದ್ರೆ ಕೆಲ್ಸಕ್ಕೆ ಹೋಗ್ಬೇಕಂತೇಳಿ ಅಷ್ಟಾಗ ನಮ್ಮ ದೋಸ್ತ್ ಫೋನ್ ಮಾಡಿ ಎಣ್ಣೆ ಮಿಲ್ಲಿಗೆ ಹೊಂಟೀನಿ, ಹಂಗ ನೀನು ಅಂಗಡಿ ಬಿಡ್ತೀನಿ ಅಂತಂದ. ಹೆಂಗೂ ಜಲ್ದಿನ ಹೋದ್ರೆ ಅಂಗಡಿಗೆ ಹೋಗ್ತೀನಲ್ಲ ಅಂತೇಳಿ ನಾನು ಅಂದೆ ರೀ. ಹೋಗೋ ದಾರ್ಯಾಗ ಒಂದು ಸ್ಟೋರಿ ಹೇಳಕತ್ತಿದ್ದ. ಅವನು ಸ್ಟೋರಿ ಹೇಳೋ ಟೈಮಿಗೆ ನನ್ನ ಕಣ್ಣ ನೀರು ಬರಕತ್ತಿದ್ದು. ದೋಸ್ತ ನಾ ಹೇಳಿರೋ ಸ್ಟೋರಿ ನಿನ್ನ ಕಣ್ಣ ನೀರು ಬರಕತ್ತವ ಅಂತೇಳಿ ಅವ್ನು ಎಮೋಷ್ನಲ್ ಆಗಕತ್ತಿಬಿಟ್ಟಿದ್ದಾರೆ. ಓಸಡಿಕೆ ನೀ ಹೇಳಕತ್ತಿಗೆ ಅಲ್ಲಿ ಎಮೋಷ್ನಲ್ ಆಗಕತ್ತೀನಿ, ಕಣ್ಣಾಗ ಧೂಳು ಬಿದ್ದೈತೆ ಅಂತೇಳಿ ಅಂದರೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಂಗ ಉದ್ರಿ ಮಾತಾಡಿಕಂತನ ನಾವು ಹೋಗೋ ಜಾಗಕ್ಕೆ ಮುಟ್ಟಿದೇವ್ರಿ. ಅಲ್ಲಿ ಹೋಗೋಣ 5 ನಿಮಿಷ ಕೆಲಸ ಅಂತ ಅಂದವ. ಒಂದು ತಾಸು ಆದ್ರೆ ಕೆಲಸ ಮುಗಿಲಿಲ್ರಿ. ಅದ ಟೈಮಿಗೆ ನಮ್ಮ ಅಕ್ಕ ಒಂದು ಮೆಸೇಜ್ ಹಾಕಿದ್ವಿ, ಎಲ್ಲದಿ ಅಂತೇಳಿ. ನಾ ಎಣ್ಣೆ ಮಿಲ್ನಾಗ ಇದೀನಿ ಅಂತಂದೆ. ಯಾಕೆ ಅವಾಗಲೇ ಕೆಲಸ ಬಿಟ್ಟು ಎಣ್ಣೆ ಮಿಲ್ಗೆ ಹೋದ್ಯಾ ಅಂತಂದ್ರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಪ್ಪಿತಪ್ಪಿ ನಾನು ಏನಾದ್ರು ಚಡ್ಡಿ ಮರಲ್ಲಿ ಇದು ಬಿಟ್ಟಿದ್ದೆ ಅಂದ್ರೆ ಚಡ್ಡಿ ಮರಕ್ಕೆ ಹೋಗಿ ಅಂತಾನು ಕೇಳ್ಬಿಡ್ತಿದ್ರಣ್ಣ. ಒಟ್ಟ ನನ್ನ ಮೇಲೆ ನಂಬಿಕೆನೇ ಇಲ್ರಿ, ಒಂದ್ ಹತ್ರ ಕೆಲಸ ಮಾಡ್ತೀನಿ ಅಂತ ಹೇಳಿ. ಈ ನಮ್ಮ ಪುಣ್ಯಾತ್ಮ ದೋಸ್ತ ಒಣ ಕೊಬ್ಬರಿ ತರದ್ ಬಿಟ್ಟು ಹಸಿ ಕೊಬ್ಬರಿ ತಂದನ್ರಿ. ಅದಕ್ಕೆ ಎಣ್ಣೆ ಬರಂಗಿಲ್ಲ, 2 ದಿನ ಬಿಟ್ಟು ಒಣಸ್ಕೊಂಬಾ ಅಂತ ಹೇಳಿ ಸಾಳ್ ಕಳಿಸಿದ್ರಿ. ಇನ್ನಲ್ಲಿದ್ದೇನ್ ಮಾಡೋದೈತೆ ಅಂತೇಳಿ ಟೊಕೊಕ ಅಂತೇಳಿ ಒಳ್ಳೆ ನಮ್ಮ ಅಂಗಡಿಗೆ ಬಂದಿರಿ. ಹಂಗ ನಮ್ಮ ಅಂಕಲ್ ಅವ್ರ ಹಣ್ಣು ತಿನ್ನಂತೇಳಿ ಮಾವಿನ ಹಣ್ಣು ಕೊಟ್ಟಿದ್ರಿ. ಅದ್ರ ಬಂದ ನೋಡಿ ಕಾಮ್ನಾಗೈತೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಗ್ತದ ಅದಕ್ಕೆ ಕಾಮ್ನಾಗಿಲ್ಲ ಹಣ್ಣಾಗೈತೆ ಅಂತೇಳಿ. ಅದಕ್ಕೆ ಹಣ್ಣನ್ನ ತನ್ನ ಕೂತ್ಕೊಂಡು ಕಚ ಕಚ ಅಂತ ಕಡ್ಕೊಂಡು ಕಚ ಕಚ ಅಂತ ಆಗದೆ ತಿಂದು ಖಾಲಿ ಮಾಡಿದಾರೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇನ್ನೇನೈತ್ರಿ, ಪೂರತ್ತಿನೂ ತೋರ್ಸಕ್ಕಾಗಲ್ಲ. ಆಮೇಲೆ ನಮ್ಮ ಅವ್ವ ಬೈತಾಳ. ಬರೀ ಇಂಥದೆಯ. ಕೊನೆಯದಾಗಿ ಒಂದು ಕಾಲು. ಇದಕ್ಕೆ ಏನೆಂದು ಹೇಳಲಿ? ಇದು ಪ್ರೀತಿ ಎನ್ನಲೆ ಅಥವಾ ಮಾಯೆ ಎನ್ನಲೆ? ಸಿಕ್ಕು ಸಿಗದಂತಿರುವ ನಿನ್ನನ್ನು ಮರೀಚಿಕೆ ಎನ್ನಲೆ? ನಾ ಅರಿಯಲಿ. ಅಷ್ಟೇ.